ಹಾಯ್ ಗೆಳೆಯರೇ, ರಮ್ಯಾ ಜಿಕೆ ಸ್ಟೋರಿ ಚಾನೆಲ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನೆಲ್ ಅನ್ನು ಸಪೋರ್ಟ್ ಮಾಡಿ, ಕನ್ನಡಿಗರ ಚಾನೆಲ್ ಅನ್ನು ಬೆಳೆಸಿ. ಕತೆ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರೇಖಾ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆದಂತಹ ರವಿನ ಪ್ರೀತಿಸಿ ಮದುವೆಯಾಗಿ ತನ್ನ ತಂದೆ ಪ್ರಸಾದ್ ಹತ್ರ ಹೋಗ್ತಾಳೆ. ಆಗ ಪ್ರಸಾದ್ ರೇಖಾಳನ್ನ ಪಕ್ಕಕ್ಕೆ ಕರೆದು, ನನಗೆ ಹೇಳ್ದೆ ಏನು ಗೊತ್ತಿರದ ರವಿ ಜೊತೆ ಯಾಕ್ ಮದುವೆಯಾದೆ ಅಂತ ಕೇಳ್ತಾನೆ. ಆಗ ರೇಖಾ, ರವಿ ಒಬ್ಬ ಒಳ್ಳೆ ವ್ಯಕ್ತಿ ಇದ್ದಾನೆ, ಅವನ ಮೇಲೆ ನನಗೆ ತುಂಬಾನೇ ವಿಶ್ವಾಸ ಇದೆ, ನೀವೇನು ಚಿಂತೆ ಮಾಡಬೇಡಿ ಅಂತ ಹೇಳ್ತಾಳೆ. ಪ್ರೀತಿ ಮಾಡಬೇಕಾದರೆ ಎಲ್ಲಾ ಹುಡುಗಿರಿಗೆ ಹೀಗೆ ಕಾಣೋದು ಅಲ್ವಾ? ಆಗ ಪ್ರಸಾದ್ ಅವರಿಬ್ಬರನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾನೆ. ರೇಖಾಳ ಸಿಸ್ಟರ್ ಸೀಮಾ ಅಲ್ಲಿಗೆ ಬಂದು ರವಿಗೆ ಹಾಯ್ ಹೇಳಿ ತಪ್ಪಿಕೊಳ್ಳುತ್ತಾಳೆ. ಆಗ ರವಿ, ಇಲ್ಲಿ ನನಗೆ ರೇಖಾಳ ಆಸ್ತಿ ಅಷ್ಟೇ ಅಲ್ಲ, ಅವಳ ತಂಗಿ ಸುಖ ಕೂಡ ಸಿಗುತ್ತೆ ಅಂತ ಖುಷಿ ಪಡ್ತಾನೆ ಅಂತ. ಸ್ಯಾಡಿಸ್ಟ್ ನನ್ನ ಮಗ ಇವನು. ನಂತರ ರೂಮಿಗೆ ಹೋದಾಗ ರೇಖಾ, ನೀನು ನನಗೆ ಸಿಕ್ಕಿದ್ದಕ್ಕಾಗಿ ನಾನು ತುಂಬಾ ಖುಷಿಯಾಗಿದ್ದೀನಿ ಅಂತ ರವಿಗೆ ಹೇಳ್ತಾಳೆ. ಆಗ ರವಿ, ನಿನ್ನ ಖುಷಿ ಯಾರಿಗೆ ಬೇಕು? ನಾನು ಮಾತ್ರ ಈ ಮನೆಯಲ್ಲಿ ಎಲ್ಲ ಸುಖ ಅನುಭವಿಸುವುದಕ್ಕೆ ಇದ್ದೀನಿ ಅಂತ ಖುಷಿ ಪಡ್ತಾ ರೇಖಾಗೆ ಸ್ವರ್ಗ ಸುಖ ತೋರಿಸ್ತಾನೆ. ನನ್ನ ನಂತರ ರೇಖಾ ಮಲ್ಕೋತಾಳೆ. ಆಗ ರವಿ ಸೀಮಾಳ ಫೋಟೋ ನೋಡ್ತಾ, ಅದೆಷ್ಟು ಬೇಗ ನೀನು ನನ್ನ ಜೊತೆ ಬೆಡ್ ಹಂಚಿಕೊಳ್ಳುತ್ತೀಯೋ ಏನೋ ಅಂತ ಅಂದುಕೊಳ್ಳುತ್ತಾನೆ. ಆಮೇಲೆ ಮಧ್ಯರಾತ್ರಿಯಾದಾಗ ಸೀಮಾ ಕಂಪಪೂರ್ತಿ ಕುಡಿದು ಮನೆಗೆ ಬರ್ತಾಳೆ. ದುಡ್ಡಿರೋರೇ ಇಷ್ಟು ಏನು ಮಾಡಕ್ಕಾಗಲ್ಲ. ಆಗ ಪ್ರಸಾದ್, ನಿಂದು ಪ್ರತಿದಿನ ಇದೇ ಗೋಳಾಯಿತು ಅಂತ ಬೈತಾನೆ. ಆಗ ಸೀಮಾ, ಇದು ನನ್ನ ಲೈಫ್, ನಾನು ಇದನ್ನ ಎಂಜಾಯ್ ಮಾಡ್ತಾ ಇದ್ದೀನಿ, ನೀವಿದ್ರಲ್ಲಿ ತಲೆ ಹಾಕಬೇಡಿ ಅಂತ ಹೇಳ್ಬಿಡ್ತಾಳೆ. ನಂತರ ಪ್ರಸಾದ್ ರೂಮ್ ಒಳಗಡೆ ಹೋಗ್ತಾನೆ. ರವಿ ನಶೆಯಲ್ಲಿದ್ದ ಸೀಮಾಳನ್ನ ಕರ್ಕೊಂಡು ಅವಳ ಬೆಡ್ರೂಮ್ಗೆ ಹೋಗಿ, ನಿನ್ನ ಸ್ಯಾಂಡಲ್ಸ್ ತೆಗಿಲ ಅಂತ ಕೇಳಿ ಅವಳನ್ನ ಕೆಟ್ಟ ದೃಷ್ಟಿಯಿಂದ ಮುಟ್ಟುತ್ತಾನೆ. ಆಗ ಸೀಮಾ ನಶೆಯಲ್ಲಿದ್ದು, ನನ್ನನ್ನ ಬಿಟ್ಟು ಎಲ್ಲಿಗೂ ಹೋಗಬೇಡಿ ಅಂತ ಅವನ ಕೈ ಹಿಡಿದು ಎಳೆದುಕೊಳ್ಳುತ್ತಾಳೆ. ಆಗ ಖುಷಿಯಾದ ರವಿ ಅವಳ ಜೊತೆ ರೊಮ್ಯಾನ್ಸ್ ಮಾಡೋದಕ್ಕೆ ನೋಡ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ರೇಖಾ ರವಿಯನ್ನ ಅಲ್ಲಿ ನೋಡಿ, ನೀನಿಲ್ಲಿ ಏನ್ ಮಾಡ್ತಾ ಇದ್ದೀಯಾ ಅಂತ ಕೇಳ್ಬಿಡ್ತಾಳೆ. ಏನ್ ರೇಖಾ, ನೀನು ಶಿವಪೂಜಲ್ಲಿ ಕರಡಿ ಬಿಟ್ಟಿರೋ ತರ ಮಧ್ಯ ಬಂದ್ಬಿಡೋದ ಚೇ ಪಾಪಶ್ಚಿ ರವಿ ಅಲ್ವಾ? ಆಗ ರವಿ, ಸೀಮಾ ನಶಿನಲ್ಲಿ ತೇಲಾಡ್ತಾ ಇದ್ಲು, ಅವಳನ್ನ ಮಲಗಿಸೋದಕ್ಕೆ ಇಲ್ಲಿಗೆ ಬಂದಿದ್ದೆ ಅಂತ ಹೇಳಿ ವಾಪಸ್ ತನ್ನ ರೂಮಿಗೆ ಹೊರಟು ಹೋಗ್ತಾನೆ. ಮರುದಿನ ರವಿ ತನ್ನ ಬಾಸ್ ಜೊತೆ ಜಗಳವಾಡಿ ಕೆಲಸಕ್ಕೆ ರಿಸೈನ್ ಮಾಡಿ, ಇನ್ಮೇಲೆ ನಾನು ಯಾವ ಕೆಲಸಕ್ಕೂ ಹೋಗೋದಿಲ್ಲ ಅಂತ ನಾನು ಸ್ವಂತ ಬಿಸಿನೆಸ್ ಮಾಡ್ತೀನಿ, ಅದಕ್ಕಾಗಿ ನನಗೆ 40 ಲಕ್ಷ ಹಣ ಬೇಕು, ನಿನ್ನ ಅಂಕಲ್ಗೆ ಹೇಳಿ ನನಗೆ ಹಣ ಕೊಡ್ಸು ಅಂತ ರೇಖಾಗೆ ಹೇಳ್ತಾನೆ. ಬೇಲ್ಬಿಟ್ಟ ದುಡ್ಡನ್ನ ಹೆಂಗೆ ಕೇಳಬೇಕು ಅಂತ ಈ ನನ್ನ ಮಕ್ಕಳನ್ನು ನೋಡಿ ಕಲಿಬೇಕು. ನಂತರ ಸೀಮಾ ಒಬ್ಬಳೇ ಫೋನ್ ನೋಡ್ತಾ ಕೂತ್ಕೊಂಡಿರ್ತಾಳೆ. ಆಗ ರವಿ ಅವಳ ಹತ್ರ ಹೋಗಿ, ನೆನ್ನೆ ನೀನು ತುಂಬಾ ನಶೆನಲ್ಲಿದ್ದೆ, ಅದು ಹೇಗೋ ಕಷ್ಟಪಟ್ಟು ನಾನು ನಿನ್ನನ್ನ ರೂಮಿಗೆ ಬಿಟ್ಟಿದ್ದೆ ಅಂತ ಹೇಳ್ತಾನೆ. ಆಗ ಸೀಮಾ ಅವನಿಗೆ ಥ್ಯಾಂಕ್ಸ್ ಹೇಳ್ತಾಳೆ. ಆಗ ರವಿ, ಆಗಾಗ ನಾನು ಕೂಡ ಡ್ರಿಂಕ್ಸ್ ಮಾಡ್ತೀನಿ, ಇವತ್ತು ರಾತ್ರಿ ನಾವಿಬ್ಬರೇ ಒಂದು ಸಣ್ಣ ಪಾರ್ಟಿ ಮಾಡೋಣ ಅಂತ ಕೇಳ್ತಾನೆ. ಆಗ ಸೀಮಾ, ಅದನ್ನ ಆಮೇಲೆ ನೋಡೋಣ, ಈಗ ನನಗೊಂದು ಕಪ್ ಟೀ ಮಾಡ್ಕೊಂಡು ಬಾ ಅಂತ ಹೇಳಿ ಅವನನ್ನ ಅವಾಯ್ಡ್ ಮಾಡ್ತಾಳೆ. ರಾಜನ ತರ ಇರಬೇಕು ಅಂತ ಬಂದ್ಬಿಟ್ಟು ಸರ್ವೆಂಟ್ ಆಗ್ಬಿಟ್ಟಿದೆಯಲ್ಲೂ ರವಿ. ಅಯ್ಯೋ ದೇವ. ಆಗ ರವಿ, ನಿನಗೆ ನಾನು ನಶಿನಲ್ಲಿ ಮಾತ್ರನೇ ಬೇಕಾಗ್ತೀನಿ ಅಂತ ಕೋಪ ಮಾಡ್ಕೊಳ್ತಾನೆ. ಮರುದಿನ ರಂಜಿತ್ ರವಿಗೆ 10 ಲಕ್ಷ ಹಣನ ಸಾಲ ಕೊಡ್ತಾನೆ. ಅದರ ವಸೂಲಿಗಾಗಿ ರವಿಯನ್ನ ಎಲ್ಲ ಕಡೆ ಹುಡುಕುತ್ತಿರುತ್ತಾನೆ. ನಂತರ ಸೀಮಾಳ ಬಾಯ್ ಫ್ರೆಂಡ್ ಕರಣ್ ಮನೆಗೆ ಬರ್ತಾನೆ. ಆಗ ರವಿ, ನೀವ್ಯಾರು ಅಂತ ಕೇಳ್ತಾನೆ. ಆಗ ಕರಣ್, ನಾನು ಯಾರು ಅಂತ ನಿನಗೆ ಗೊತ್ತಿಲ್ವಾ ಅಂತ ಕೇಳ್ತಾನೆ. ಆಗ ಸೀಮಾ ಕರಣ್ ನನ್ನನ್ನು ತಪ್ಪಿಕೊಂಡು, ಇವರು ನಮ್ಮ ಭಾವ ಅಂತ ರವಿಯನ್ನ ಕರಣ್ ಗೆ ಪರಿಚಯ ಮಾಡಿಸುತ್ತಾಳೆ. ಆಗ ಕರಣ್, ಇವರು ನಿಮ್ಮ ಭಾವನ, ಅವಳ ಡ್ರೆಸ್ ನ ನೋಡಿ ನಾನು ನಿಮ್ಮ ಮನೆಯ ಕೆಲಸಗಾರ ಇರ್ಬೇಕು ಅಂತ ಅನ್ಕೊಂಡ್ಬಿಟ್ಟೆ ಅಂತ ಹೇಳ್ತಾನೆ. ಆಗ ಸೀಮಾ ಅವನ ಮಾತಿಗೆ ನಗೋದಕ್ಕೆ
ಶುರು ಮಾಡ್ತಾಳೆ. ಆಗ ರೇಖಾ ಯಾರ್ ಜೊತೆ ಹೇಗೆ ಮಾತಾಡಬೇಕು ಅಂತ ನಿನಗೆ ಗೊತ್ತಿಲ್ವಾ ಅಂತ ಕರಣ್ ನನ್ನನ್ನು ಬೈತಾಳೆ. ನಮ್ಮ ಹೆಣ್ಣು ಮಕ್ಕಳೇ, ಅಷ್ಟು ಗಂಡ ಎಂತ ಬೇಕು ನನ್ನ ಮಗ ಆಗಿದಿದ್ರುನು ಯಾರ ಮುಂದೇನು ಗಂಡನ್ನ ಬಿಟ್ಟು ಕೊಡಲ್ಲ. ಆಗ ರವಿ ಅವಳನ್ನ ಸಮಾಧಾನ ಮಾಡಿ, ಇಡೀ ಆಸ್ತಿ ನನ್ನ ಹೆಸರಿಗಾದಾಗ ನಿಮ್ಮಿಬ್ಬರನ್ನ ನೋಡಿ ಅಂತ ಕೋಪ ಮಾಡಿಕೊಳ್ಳುತ್ತಾನೆ. ಕನಸು ಕಾಣ್ತಾ ಇರೋ ಆಸ್ತಿ ನನ್ನ ಹೆಸರಿಗೆ ಆಗುತ್ತೆ, ನನ್ನ ಹೆಸರಿಗೆ ಆಗುತ್ತೆ ಅಂತ. ಆದರೆ ರೇಖಾ ಅದೇ ವಿಷಯಕ್ಕೆ ಇನ್ನೂ ಅಪ್ಸೆಟ್ ಆಗ್ಬಿಟ್ಟಿರುತ್ತಾಳೆ. ಆಗ ರವಿ ಬೇಗನೆ ಅಂಕಲ್ ಹತ್ರ ಹಣ ಇಸ್ಕೊಡು, ನಾನು ಆದಷ್ಟು ಬೇಗ ನನ್ನ ಬಿಸಿನೆಸ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಮರುದಿನ ರೇಖಾ ಪ್ರಸಾದ್ ಹತ್ರ ರವಿ ವಿಷಯ ಮಾತಾಡಿ ಹಣ ಕೇಳ್ತಾಳೆ. ಆಗ ಪ್ರಸಾದ್ ರವಿ ಬಿಸಿನೆಸ್ ಪ್ಲಾನ್ ನೋಡಿ ಆತನಿಗೆ 20 ಲಕ್ಷ ಮಾತ್ರನೇ ಕೊಡ್ತಾನೆ. ಆಗ ರವಿ ಹೋಗ್ಲಿ ಬಿಡು, ಈಗ 20 ಲಕ್ಷ ಬಂದಿದೆ, ಇನ್ಮೇಲೆ ಸಾಕಷ್ಟು ಹಣ ಬರುತ್ತೆ ಅಂತ ಖುಷಿ ಪಡ್ತಾನೆ. ನಂತರ ಪ್ರಸಾದ್ ರೇಖಾಳನ್ನ ಕರೆದು, ರವಿ ನಾನು ಕೊಟ್ಟ ಹಣವನ್ನು ಎಲ್ಲಿ ಇನ್ವೆಸ್ಟ್ ಮಾಡಿದ್ದಾನೆ ಅಂತ ನೋಡ್ಕೊಳ್ಳೋದಕ್ಕೆ ಹೇಳ್ತಾನೆ. ಈ ಕಡೆ ಸೀಮಾ ಬೆನ್ನು ನೋಯ್ತಾ ಇದೆ ಅಂತ ಕೂತ್ಕೊಂಡಿರ್ತಾಳೆ. ಆಗ ಅಲ್ಲಿಗೆ ಹೋದ ರವಿ, ನನಗೆ ತುಂಬಾ ಚೆನ್ನಾಗಿ ಮಸಾಜ್ ಮಾಡೋದಕ್ಕೆ ಬರುತ್ತೆ ಅಂತ ಹೇಳಿ ಅವಳ ಬೆನ್ನಿಗೆ ಮಸಾಜ್ ಮಾಡುವ ನೆಪದಲ್ಲಿ ಮಜಾ ತಗೊಳ್ಳೋದಕ್ಕೆ ಶುರು ಮಾಡ್ತಾನೆ. ಸರಿ ಹೋಯ್ತು, ಅದೇ ಏನೋ ಹೇಳ್ತಾರಲ್ಲ, ಕೈಗೆ ಎಟಗದೆ ಇರೋ ದ್ರಾಕ್ಷಿ ಅಂತ ಹಂಗಾಗುತ್ತೆ. ಕೊನೆಗೆ ನಿನಗೆ ಅವಳಂತೂ ನಿನ್ನ ಕೈಗೆ ಸಿಗಲ್ಲ. ಆಗ ಸೀಮಾ, ನನ್ನ ಬೆನ್ನು ನೋವು ಕಡಿಮೆ ಆಯ್ತು ಬಿಡು ಅಂತ ಹೇಳ್ತಾಳೆ. ಆಗ ರವಿ, ಇನ್ನು ಮಸಾಜ್ ಮುಗಿದಿಲ್ಲ ಅಂತ ಮತ್ತೆ ಮಸಾಜ್ ಮಾಡೋದಕ್ಕೆ ನೋಡ್ತಾನೆ. ನಂತರ ಸೀಮಾಗೆ ಕಾಲ್ ಬಂದು ನಾನು ಅರ್ಜೆಂಟ್ ಆಗಿ ಮಾತಾಡಲೇಬೇಕು ಅಂತ ಎದ್ದು ಹೋಗ್ಬಿಡ್ತಾಳೆ. ಆಮೇಲೆ 1 ತಿಂಗಳು ನಂತರ ರವಿ ಸೂಟ್ ಹಾಕೊಂಡು ರೆಡಿಯಾಗಿ ಸೀಮಾ ಮುಂದೆ ಬರ್ತಾನೆ. ಆಗ ಸೀಮಾ, ನೀನು ತುಂಬಾನೇ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದ್ದೀಯಾ ಅಂತ ಹೇಳ್ತಾಳೆ. ಆಗ ರವಿ, ಇವತ್ತು ನಾವಿಬ್ಬರು ಹೊರಗಡೆ ಸುತ್ತಾಡೋದಕ್ಕೆ ಹೋಗೋಣ ಅಂತ ಕೇಳ್ತಾನೆ. ಅದೇ ಸಮಯಕ್ಕೆ ಕರಣ್ ಅಲ್ಲಿಗೆ ಬಂದು ನನಗೊಂದು ಗ್ಲಾಸ್ ನೀರು ತಗೊಂಡು ಬಾ ಅಂತ ರವಿಗೆ ಹೇಳಿ ಕಳಿಸ್ತಾನೆ. ಆಗ ಸೀಮಾ ಕರಣ್ ನನ್ನನ್ನ ತಪ್ಪಿಕೊಳ್ಳುತ್ತಾಳೆ. ಆಗ ರವಿ, ಸೀಮಾ ನನ್ನ ನಾದ್ನಿಯಾದರೂ ಮಜಾ ಕರಣ್ ತೆಗೆದುಕೊಳ್ಳುತ್ತಿದ್ದಾನೆ ಅಂತ ಕೋಪ ಮಾಡಿಕೊಳ್ಳುತ್ತಾನೆ. ಬಡವನ ಕೋಪದವಡೆಗೆ ಮೂಲ, ನೀನು ಎಷ್ಟೇ ಕೋಪ ಮಾಡಿಕೊಂಡು ಏನೇ ಅರ್ಚಿಕೊಂಡು ಪರಿಚಿಕೊಂಡ್ರು ಅವರ ಮನೆಯಲ್ಲಿ ಕೊನೆಯವರೆಗೂ ನಿನ್ನ ಕೆಲಸದಾಳೆ. ಈ ಕಡೆ ಆಸ್ತಿನೂ ಸಿಗಲ್ಲ, ಆ ಕಡೆ ಸೀಮಾನು ಸಿಗಲ್ಲ. ನಂತರ ಸೀಮಾ ಕರಣ್ ಜೊತೆ ಬೆಡ್ರೂಮ್ ನಲ್ಲಿ ಸ್ವರ್ಗ ಸುಖ ಕಾಣಿಸ್ತಾಳೆ. ಇವಳಂತೂ ಕುಡಿಯೋದು, ಯಾವನ ಜೊತೆನಾದ್ರೂ ತೆಂಗಿಸಿಕೊಳ್ಳುವುದು, ಇಷ್ಟೇ ಕೆಲಸ. ಮರುದಿನ ಪ್ರಸಾದ್, ನಿನ್ನ ಬಿಸಿನೆಸ್ ಹೇಗೆ ನಡೀತಾ ಇದೆ ಅಂತ ರವಿನ ಕೇಳ್ತಾನೆ. ಆಗ ರವಿ ಅದರಲ್ಲಿ ಅರ್ಧ ಹಣನ ಹಾಳು ಮಾಡ್ಬಿಟ್ಟಿರ್ತಾನೆ. ಆಗಲೇ ಪ್ರಸಾದ್ ಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ, ನನಗೀಗ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ಹೊರಗಡೆ ಹೊರಟು ಹೋಗ್ತಾನೆ. ಆಗ ಪ್ರಸಾದ್ಗೆ ರವಿ ಮೇಲೆ ಡೌಟ್ ಬಂದು ತನ್ನ ಫ್ರೆಂಡ್ಗೆ ಕಾಲ್ ಮಾಡಿ ರವಿ ಮೇಲೆ ಒಂದು ಕಣ್ಣಿಡುವಂತೆ ಹೇಳ್ತಾನೆ. ಮರುದಿನ ರಂಜಿತ್ ರವಿಯನ್ನ ಹುಡುಕ್ತಾ ಅಲ್ಲಿಗೆ ಬಂದು, ನಾನು ನಿನಗಾಗಿ ಎಲ್ಲೆಲ್ಲಿ ಅಂತ ಹುಡುಕಾಡಿದೆ, ನೀನು ಇಲ್ಲಿ ಮದುವೆಯಾಗಿ ಎಂಜಾಯ್ ಮಾಡ್ತಾ ಇದ್ದೀಯಾ, ನಾನು ನಿನ್ನನ್ನ ಸುಮ್ನೆ ಬಿಡೋದಿಲ್ಲ ಅಂತ ಅವನಿಗೆ ಗಂತೋರಿಸ್ತಾನೆ. ಆಗ ರವಿ, ನನಗೆ ನಾಳೆವರೆಗೂ ಟೈಮ್ ಕೊಡು, ನಾನು ನಾಳೆ ನಿನ್ನ ಹಣನೆಲ್ಲ ಕೊಟ್ಟು ಬಿಡ್ತೀನಿ ಅಂತ ಹೇಳ್ತಾನೆ. ಕೊಡ್ತಾನೆ. ಒಂದು ಅರ್ಧ ಹಣ ಉಳಿದಿದೆಯಲ್ಲ ತಗೊಂಡು ಬಂದು ಇವನ ಎದೆ ಮೇಲೆ ಹಾಕ್ತಾನೆ. ಆಮೇಲೆ ಬರಬಾರದಾಗಿ ಅವರ ಮನೆ ಪಾತ್ರೆ ಮೊಸರೆ ತಿಕ್ಕೊಂಡಿರ್ತಾನೆ. ಅಷ್ಟೇ ಅದೇ ಸಮಯಕ್ಕೆ ರೇಖಾ ಅಲ್ಲಿಗೆ ಬಂದು ಬಿಡ್ತಾಳೆ. ಆಗ ರಂಜಿತ್ ರೇಖಾಳನ್ನ ನೋಡ್ತಾ ನಿಂತ್ಕೊಂತಾನೆ. ರವಿ ರೇಖಾಗೆ ಟೀ ತರೋದಕ್ಕೆ ಹೇಳಿ ಒಳಗಡೆ ಕಳಿಸ್ತಾಳೆ. ಆಗ ರಂಜಿತ್, ನೀನೇನಾದ್ರೂ ನಾಳೆ ನನಗೆ ಹಣ ಕೊಡದೆ ಇದ್ರೆ ನಿನ್ನನ್ನು ಕೊಂದು ಬಿಡ್ತೀನಿ ಅಂತ ಹೆದರಿಸಿ ಹೋಗ್ತಾನೆ. ಸೋಮವಾರ ದಿನ ಪ್ರಸಾದ್, ರವಿ ಯಾವ ಬಿಸಿನೆಸ್ ಅನ್ನು ಸ್ಟಾರ್ಟ್ ಮಾಡಿಲ್ಲ, ನಾನು ಕೊಟ್ಟ ಹಣ ಎಲ್ಲಿ ಹೋಯ್ತು ಕೇಳು ಅಂತ ರೇಖಾಗೆ ಹೇಳ್ತಾನೆ. ಆಗ ರವಿ, ನಾನು ಎಲ್ಲಾ ಹಣನ್ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ಆದಷ್ಟು ಬೇಗ ನನಗೆ ಡಬಲ್ ಹಣ ಸಿಗುತ್ತೆ ಅಂತ ಹೇಳ್ತಾನೆ. ಹೌದು ಸಿಗುತ್ತೆ ಬಿಡು, ಶೇರ್
ಮಾರ್ಕೆಟ್ ಅವರ ಅಪ್ಪಂದು ಅದರ ಬಗ್ಗೆ ಗಂಧ ಗೊತ್ತಿಲ್ಲ, ಗಾಳಿ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನೀನು ಆ ದುಡ್ಡನ್ನ ಉಳಿಸಿದ್ರೆ ತಾನೇ ಶೇರ್ ಮಾರ್ಕೆಟ್ ಗೆ ಹಾಕಕ್ಕೆ. ಆಗ ರೇಖಾ ಹಾಗೂ ಪ್ರಸಾದ್ ಇಬ್ಬರು ಅಪ್ಸೆಟ್ ಆಗೋಗ್ತಾರೆ. ನಂತರ ರವಿ ರಂಜಿತ್ಗೆ 10 ಲಕ್ಷ ಹಣ ಕೊಟ್ಟು ನಾನೀಗ ಕಂಪ್ಲೀಟ್ ಖಾಲಿ ಆಗ್ಬಿಟ್ಟಿದ್ದೀನಿ, ನನ್ನ ಹತ್ರ ಯಾವುದಕ್ಕೂ ಹಣ ಇಲ್ಲ ಅಂತ ಆಳ್ತಾ ಇರ್ತಾನೆ. ಏನೋ ನೀನು ಒಳ್ಳೆ ಹೆಂಗಸರ ತರ ಅಳೋದು, ಚೀ ಚೀ ಚೀ. ಆಗ ರಂಜಿತ್, ನಿನಗೆ ತಕ್ಷಣ ಹಣ ಬೇಕು ಅಂದ್ರೆ ನನ್ನ ಹತ್ತಿರ ಒಂದು ಪ್ಲಾನ್ ಇದೆ ಅಂತ ರವಿಗೆ ತನ್ನ ಪ್ಲಾನ್ ಅನ್ನ ಹೇಳ್ತಾನೆ. ನಂತರ ರವಿ ಹನಿಮೂನ್ ಅಂತ ಪ್ಲಾನ್ ಮಾಡಿ ರೇಖಾಳನ್ನ ಒಂದು ಹೋಟೆಲ್ಗೆ ಕರ್ಕೊಂಡು ಹೋಗಿ ಚೆನ್ನಾಗಿ ಕುಡಿಸಿ ರಂಜಿತ್ ಗೆ ಒಪ್ಪಿಸಿ ಬಿಡ್ತಾನೆ. ಗಂಡಾಗೂ ನಾಲಾಯಕ್ ನೀ ನಿನ್ನನ್ನ ಹೆಂಗೆ ನೋಡ್ಕೊಂಡ್ಲು ಅವಳು. ನಂತರ ರವಿ ಮನೆಗೆ ವಾಪಸ್ ಹೋಗಿ ರೇಖಾ ನನಗೆ ಮೋಸ ಮಾಡಿ ಬೇರೆ ಹುಡುಗನ ಜೊತೆ ಓಡಿ ಹೋದಲು ಅಂತ ಪ್ರಸಾದ್ಗೆ ಹೇಳಿಬಿಡ್ತಾನೆ. ಆಗ ವಾಪಸ್ ಬಂದಂತಹ ರೇಖಾ, ನಾನು ನಿನ್ನ ಮೇಲೆ ಎಷ್ಟೆಲ್ಲ ವಿಶ್ವಾಸ ಇಟ್ಟಿದ್ದೆ, ನೀನು ನನ್ನನ್ನ ಯೂಸ್ ಮಾಡ್ಕೊಂಡು ನನಗೆ ಮೋಸ ಮಾಡ್ಬಿಟ್ಟೆ ಅಂತ ರವಿನ ಗನ್ನಿಂದ ಕೊಲ್ಲೋದಕ್ಕೆ ನೋಡ್ತಾಳೆ. ಆಗ ಸೀಮಾ, ಭಾವ ಕೊಲ್ಲುವಂತಹ ಅಪರಾಧ ಏನ್ ಮಾಡಿದ್ದಾನೆ ಅಂತ ಕೇಳ್ತಾಳೆ. ಆಗ ರೇಖಾ, ರವಿ 2 ಲಕ್ಷ ಹಣಕ್ಕಾಗಿ ನನ್ನನ್ನ ರಂಜಿತ್ಗೆ ಮಾರ್ಬಿಟ್ಟಿದ್ದ ಅಂತ ವಿಷಯ ಅವರಿಗೆ ತಿಳಿಸಿ ರವಿಯನ್ನ ಕೊಲ್ಲೋದಕ್ಕೆ ಹೋಗ್ತಾಳೆ. ಕೊನೆಗೆ ಪ್ರಸಾದ್ ರೇಖಾಳನ್ನ ತಡೆದು ರವಿಯನ್ನ ಪೊಲೀಸ್ ಅವರಿಗೆ ಒಪ್ಪಿಸುತ್ತಾನೆ. ನಂತರ ಪೊಲೀಸ್ ಅವರು ರವಿ ಹಾಗೂ ರಂಜಿತ್ ಇಬ್ಬರನ್ನು ಅರೆಸ್ಟ್ ಮಾಡ್ತಾರೆ. ಕತೆ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಮ್ಮೆ ಮೀಟ್ ಮಾಡೋಣ ಇನ್ನೂ ಒಂದು ಇಂಟರೆಸ್ಟಿಂಗ್ ಕತೆ ಜೊತೆಗೆ. ಧನ್ಯವಾದಗಳು.